ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್. ತುಂಬ ದಿನ ಆದಮೇಲೆ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವಿಡಿಯೋನ ಮಾಡೋಣ ಅಂದ್ಕೊಂಡು ಇವತ್ತು ವಿಡಿಯೋ ಶೂಟ್ನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮೀಶೋ ಕ್ಯಾಟಲಾಗ್ಸ್ನ ಯಾವ ಥರ ಅಪ್ಲೋಡ್ ಮಾಡೋದು ಅನ್ನೋದನ್ನ ನಾನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ತುಂಬ ಜನ ನೋಡಿದ್ದೀರಾ, ಅದಕ್ಕೆ ಕೆಲವೊಂದು ಕಾಮೆಂಟ್ಸ್ನು ಕೂಡ ಮಾಡಿದ್ದೀರಾ. ಯಾವ ಥರ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಏನು ಅನ್ನೋದೆಲ್ಲ ನಾನು ಮದುವೆ ಇದ್ದಿದ್ದರಿಂದ ನನ್ನ ಕಾಮೆಂಟ್ಸ್ಗೆ ಯಾವುದಕ್ಕೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿ DM ಮಾಡಿದರೆ, ಸೊ ಇನ್ಸ್ಟಾಗ್ರಾಮಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ರಿಪ್ಲೈನ ಕೊಟ್ಟಿದ್ದೀನಿ. ಮದುವೆ ಆಗಿದ್ದರಿಂದ ಅದೇ ಟೈಮಲ್ಲಿ ಈ ವಿಡಿಯೋ ಕೂಡ ವೈರಲ್ ಆಗ್ತಿತ್ತು. ಸೊ ನನಗೆ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಇನ್ಸ್ಟಾಗ್ರಾಮ್ DM ಅಲ್ಲೂ ಅಷ್ಟೊಂದು ರಿಪ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಯಾವುದೋ ವಿಡಿಯೋ ಯಾಕೆ ಮೀಶೋದಲ್ಲಿ ಕಾಮೆಂಟ್ಸ್ ಮಾಡಿದ್ದೀರಲ್ವ, ಸೊ ಆ ಕಾಮೆಂಟ್ಸ್ಗೆಲ್ಲನೂ ರಿಪ್ಲೈ ಕೊಡೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಎಂಡವರೆಗೂ ನೋಡಿ, ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅದು ಅರ್ಥ ಆಗಲ್ಲ. ನೆಕ್ಸ್ಟ್ ಯಾವುದಾದ್ರೂ ಮೀಶೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಕಾಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸ್ ಎಲ್ಲಾದ್ರೂ ಮೀಶೋ ಬಗ್ಗೆನೇ ವೀಡಿಯೋಸ್ ಮಾಡ್ತೀನಿ. ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಕೂಡ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ ಮಾಡಿ, ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ವಿಡಿಯೋನ ಮಾಡ್ತಾ ಇರ್ತೀನಿ. ಸೊ ಮತ್ತೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾಮೆಂಟ್ ನನಗೆ ಪದ್ಮಾವತಿ ಅನ್ನೋರು ಮಾಡಿರೋದು. ಏನಂತ ಕಾಮೆಂಟ್ ಮಾಡಿದ್ದಾರೆ ಅಂದರೆ, ಮ್ಯಾಮ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ, ಮನೆಯಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿ ಮೀಶೋ ಅಲ್ಲಿ ಸೇಲ್ ಮಾಡ್ಬೋದಾ? ಹಾಗೆ ಅವ್ರು ಇನ್ನೊಂದು ಕಾಮೆಂಟ್ ಮಾಡಿದ್ದಾರೆ, ಬ್ಲೌಸ್ ಸ್ಟಿಚಿಂಗ್ ಮಾಡಿ ಮೀಶೋ ಅಲ್ಲಿ ಯಾವ ಪ್ರೈಸ್ ಇಟ್ಟು ಹೇಗೆ ಸೇಲ್ ಮಾಡ್ಬೋದು, ಪ್ರತಿ ಮಾಹಿತಿ ಕೊಡಿ ಮ್ಯಾಮ್ ಪ್ಲೀಸ್ ಅಂತ. ಮ್ಯಾಮ್ ನೀವು ಆರಾಮಾಗಿ ಬ್ಲೌಸ್ ಸ್ಟಿಚಿಂಗ್ನ ಮಾಡಿ ನೀವು ಸೇಲ್ನ ಮಾಡ್ಬೋದು. ನೀವು ಅದರದ್ದೇ ಆಗಿರೋವಂಥ ಕ್ಯಾಟಗಿರಿನ ಸೆಲೆಕ್ಟ್ ಮಾಡ್ಕೊಬೇಕು. ಕ್ಲಾತ್ಸ್ ಎಲ್ಲ ಯಾವ ಕ್ಯಾಟಗಿರಿಗೆ ಬರುತ್ತೋ ಆ ಕ್ಯಾಟಗಿರಿನ ಸೆಲೆಕ್ಟ್ ಮಾಡಿಕೊಂಡು ನೀವು ಅದರಲ್ಲಿ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ರೈಸ್ ಡೀಟೇಲ್ಸ್ ಎಲ್ಲನೂ ಯಾವ ಥರ ಅಪ್ಲೋಡ್ ಮಾಡಬೇಕು ಅಂದರೆ, ನೀವೇ ನಿಮಗೆ ಯಾವ ಥರ ಅಂದರೆ ಫ್ಯಾಬ್ರಿಕ್ ಎಷ್ಟಾಯಿತು, ಸ್ಟಿಚಿಂಗ್ ಕಾಸ್ಟ್ ಎಷ್ಟಾಯಿತು ಎಲ್ಲ ನೋಡಿಕೊಂಡು ನಿಮ್ಮ ಕಾಸ್ಟ್ ಏನಿದೆಯೋ ಅದನ್ನೇ ಅಪ್ಲೋಡ್ ಮಾಡ್ಕೊಳ್ಳಿ. ಕಾಸ್ಟ್ ಅಪ್ಲೋಡ್ ಮಾಡಿದಾಗ ಮತ್ತು ಮೀಶೋ ಪ್ರೈಸ್ ಏನಿರುತ್ತೋ ಅದು ಡಬಲ್ ಹಾಕ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವು 100 ರೂಪೀಸ್ ಹಾಕ್ತಾಯಿದ್ದೀರಾ ಅಂದರೆ ಮೀಶೋ ಪ್ರೈಸಲ್ಲಿ 200 ರೂಪೀಸ್ನ ಹಾಕಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ 500 ಹಾಕಿದ್ದೀರಾ ಅಂದರೆ ನಿಮ್ಮ ಪ್ರೈಸ್ನ ಅದ್ರ ಡಬಲು ಮೀಶೋ ಪ್ರೈಸು 1000 ರೂಪೀಸ್ ಹಾಕಬೇಕಾಗುತ್ತೆ. ಆ್ಯಂಡ್ ಬ್ಲೌಸ್ ವೆಯ್ಟು ಅದೆಲ್ಲನೂ ನೀವು ನೋಡ್ಕೊಂಡು ಹಾಕಬೇಕು. ಯಾಕಂದರೆ ವೆಯ್ಟು ಜಾಸ್ತಿ ಆದಷ್ಟು ಶಿಪ್ಪಿಂಗ್ ಚಾರ್ಜಸ್ಸು ಕೂಡ ತುಂಬ ಜಾಸ್ತಿನೇ ಆಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನನಗೆ ಮತ್ತೆ ಕಾಮೆಂಟ್ ಮಾಡಿ, ನಾನು ಕಾಮೆಂಟಲ್ಲಿ ತಿಳಿಸ್ತೀನಿ. ಆರಾಮಾಗಿ ನೀವು ಬ್ಲೌಸ್ನ ಆರಾಮಾಗಿ ಸೇಲ್ ಕೂಡ ಮಾಡ್ಬೋದು. ಎಲ್ಲ ಥರ ಪ್ರಾಡಕ್ಟ್ಸ್ನು ಸೇಲ್ ಮಾಡ್ಬೋದು. ಈ ಥರ ಪ್ರಾಡಕ್ಟು ಅಂತಲೇ ಏನಿಲ್ಲ. ನಾನು ಆಲ್ಮೋಸ್ಟ್ ನೋಡಿದ್ದೀನಿ ಮೀಶೋದಲ್ಲೆಲ್ಲ ಯಾವುದಕ್ಕೊಬ್ಬರಿ ಚಿಪ್ಪು ಅದು ಏನೇನೋ ವೇಸ್ಟ್ ಎಲ್ಲನೂ ಸೇಲ್ ಮಾಡ್ತಾರೆ. ಅದರಲ್ಲಿ ನೀವು ಬ್ಲೌಸ್ ಸ್ಟಿಚ್ ಮಾಡಿ ಸೇಲ್ ಮಾಡ್ಬೋದಾ ಅಂತ ಕೇಳೋಂಥ ಅವಶ್ಯಕತೆಯೇ ಇಲ್ಲ. ತುಂಬ ಜನ ಆಲ್ರೆಡಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಸೇಲ್ ಕೂಡ ಮಾಡ್ತಾಯಿದ್ದಾರೆ. ಎಷ್ಟು ಕಮ್ಮಿ ಪ್ರೈಸ್ಗಂತೂ ಸೇಲ್ ಮಾಡ್ತಾಯಿದ್ದಾರೆ, ಸಿಕ್ಕಾಪಟ್ಟೆ ಕಮ್ಮಿ ಪ್ರೈಸಿಗೆ ಸೇಲ್ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಅದು ಹೆಂಗೆ ಲಾಭ ಸಿಗುತ್ತೆ ಅನ್ನೋ ನನಗಂತೂ ಗೊತ್ತಿಲ್ಲ. ನಾನು ಸಜೆಸ್ಟ್ ಮಾಡೋದು ಏನು ಅಂದರೆ, ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಫ್ರೇಮ್ಸ್ ಎಲ್ಲ ಸೇಲ್ ಮಾಡಬೇಕಾದ್ರೆ ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಫ್ರೇಮ್ಸ್ ಏನು ಪ್ರೈಸ್ ಇರುತ್ತೋ ಅದೇ ಪ್ರೈಸ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ. ಸ್ವಲ್ಪ ದಿನ ಆದಮೇಲೆ ಏನು ಮಾಡ್ತಾರೆ, ಮೀಶೋದವರು ನಮಗೆ ಕಾಲ್ ಮಾಡಿದ್ರು, ಮ್ಯಾಮ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ಸೊ ಪ್ರೈಸ್ನ ಸ್ವಲ್ಪ ಕಡಿಮೆ ಮಾಡಿ, ಆಗ ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗುತ್ತೆ, ಸೇಲ್ ಕೂಡ ಚೆನ್ನಾಗಾಗುತ್ತೆ, ಕಸ್ಟಮರ್ಸ್ಗೂ ಇಷ್ಟ ಆಗುತ್ತೆ ಅಂತಂದು. ಸರಿ ಆಯಿತು ಓಕೆ ಅಂತ ನಾನು ಒಂದೇ ಒಂದು ಸಲ ನಾನು ಏನು ಮಾಡಿದೆ, ಒಂದು ಸಲ ಅಷ್ಟೇ ನಾನು ಆ್ಯಕ್ಸೆಪ್ಟ್ ಮಾಡಿದೆ ಅದನ್ನು. ಸೊ ಅವರೇ ಆಪ್ಷನ್ ಕೊಡ್ತಾರಲ್ಲಿ ನಿಮಗೆ ಪ್ರೈಸು ಇಷ್ಟು ಜಾಸ್ತಿ ಇದೆ, ಸೊ ನೀವು ಇಷ್ಟನ್ನ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವರೇ ಕೊಟ್ಟಿರ್ತಾರೆ ಅದನ್ನು. ಸೊ ನೀವು ಅಲ್ಲಿ ಆಕ್ಸೆಪ್ಟು ಆರ್ ಡಿಲೀಟ್ ಅಂತ ಇರುತ್ತೆ, ನೀವು ಅದನ್ನ ಆಕ್ಸೆಪ್ಟ್ ಕೊಟ್ಟರೆ ಸಾಕು. ಅದರಲ್ಲಿ ಪ್ರೈಸು ಎಲ್ಲನೂ ಅವರೇ ಮ್ಯಾನೇಜ್ ಮಾಡ್ಕೊತಾರೆ. ಸೊ ನಾನು ಏನು ಮಾಡಿದೆ ಅಂದರೆ ಆ ಥರನೇ ಮಾಡಿಬಿಟ್ಟೆ. ಸರಿ ಆಯಿತು ಅಂತ ಆಕ್ಸೆಪ್ಟ್ ಮಾಡಿದೆ. ಅವ್ರು ಕಾಲ್ ಕಟ್ ಮಾಡಿ ಸರಿ ಪ್ರೈಸ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿ ನಾನು ಓಕೆ ಸರ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಹಾಗೆ ನಾನು ಪ್ರೈಸ್ನ ಆಕ್ಸೆಪ್ಟ್ ಮಾಡಿಕೊಂಡೆ. ಅದಾದಮೇಲೆ ಏನಾಯಿತು ಅಂದರೆ ಪ್ರತಿ ಸಲನೂ ಪ್ರೈಸು ಕಮ್ಮಿ ಮಾಡಿ ಅಂತ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಇಲ್ಲ ಸರ್ ಆಗಲ್ಲ, ನಾನು ಕಡಿಮೆ ಮಾಡಲ್ಲ, ಯಾಕಂದರೆ ನಾನು ಪ್ರಾಡಕ್ಟ್ ಏನಿದೆಯೋ ನಾನು ಅದೇ ರೇಟ್ಗೆ ನಾನು ಸೇಲ್ ಮಾಡೋಕ್ಕಾಗೋದು, ಇನ್ನೂ ಕಡಿಮೆ ಅಂದರೆ ಆಗಲ್ಲ ಅಂತ ನಾನು ಹೇಳಿದೆ. ಅದಾದಮೇಲೆ ನಾನೇನು ಮಾಡಿದೆ, ಇವಾಗ ಸದ್ಯಕ್ಕಂತೂ ನಾನು ಸೇಲ್ ಮಾಡ್ತಾಯಿಲ್ಲ, ಯಾಕಂದರೆ ಮದುವೆ ಎಲ್ಲ ಇತ್ತು ಅಂತ ನಾನು ಪ್ರಾಡಕ್ಟ್ ಸೇಲ್ ಮಾಡೋದನ್ನ ನಿಲ್ಲಿಸಿದ್ದೀನಿ. ಸೊ ನೀವು ಅಷ್ಟೇ ಬ್ಲೌಸ್ ಸ್ಟಿಚಿಂಗ್ ಮತ್ತು ಫ್ಯಾಬ್ರಿಕ್ಕು ಸ್ಟಿಚಿಂಗ್ ಕಾಸ್ಟು ಎಲ್ಲನೂ ಏನಿದೆ ಎಲ್ಲ ನೋಡಿಕೊಂಡು, ಆ್ಯಂಡ್ ಶಿಪ್ಪಿಂಗ್ ಚಾರ್ಜು ಅಷ್ಟೇನೆ. ಶಿಪ್ಪಿಂಗ್ ಚಾರ್ಜ್ ಮೇಯ್ನಾಗಿ ನೀವು ಶಿಪ್ಪಿಂಗ್ ಚಾರ್ಜ್ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಇವಾಗ ಅಕಸ್ಮಾತಾಗಿ ನೀವು ಕಳಿಸಿರ್ತೀರಾ, ಸೊ ಶಿಪ್ಪಿಂಗ್ ಚಾರ್ಜ್ ನಿಮಗೆ ಇರುತ್ತದು. ಶಿಪ್ಪಿಂಗ್ ಚಾರ್ಜು ಹೋಗಿ ಪ್ರಾಡಕ್ಟು ಡೆಲಿವರಿ ಆಯಿತು ಅಂದರೆ ಒಂದೇ ಶಿಪ್ಪಿಂಗ್ ಚಾರ್ಜು.
ಅಕಸ್ಮಾತಾಗಿ ಏನಾದರೂ ಕಸ್ಟಮರ್ಗೆ ಇಷ್ಟ ಆಗದೆ ಪ್ರಾಡಕ್ಟು ಮತ್ತೆ ರಿಟರ್ನ್ ನಿಮಗೆ ಬಂತು ಅಂದರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಹೋಗಿರೋಂಥ ಪ್ರಾಡಕ್ಟ್ ಅಲ್ಲಿ ಕಸ್ಟಮರ್ ರೀಚ್ ಆದಮೇಲೇನೋ ಅದು ಶಿಪ್ಪಿಂಗ್ ಚಾರ್ಜು ನಮಗೆ ಆಗುತ್ತೆ, ಮತ್ತು ಕಸ್ಟಮರ್ ರಿಟರ್ನ್ ಮಾಡಿದ್ರೆ ಅದ್ರದ್ದು ಶಿಪ್ಪಿಂಗ್ ಚಾರ್ಜು ನಮಗೆ ಆಗುತ್ತೆ. ಈ ಥರ ನನಗೆ ಒಂದ್ಸಲ ಮದುವೆ ಟೈಮಲ್ಲಿ ಯಾವ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂದರೆ, ಒಂದು ಫೋಟೋ ಫ್ರೇಮ್ ಆರ್ಡ್ರ್ ಇತ್ತು ಅಂತ ನಾನು ಕಳಿಸ್ಬಿಟ್ಟೆ. ಅದಾದಮೇಲೆ ಏನು ಮಾಡಿದ್ರು, ಕಸ್ಟಮರು ಅದನ್ನ ರಿಟರ್ನ್ ಕಳಿಸಿದ್ರು. ರಿಟರ್ನ್ ಕಳ್ಸಾದ್ಮೇಲೆ ಅದು ನಾನು ಮನೇಲಿ ಇಲ್ಲದೇ ಇರೋ ಟೈಮಲ್ಲಿ ಈಗ ಎಲ್ಲೋ ಆಚೆ ಏನೋ ತರಕ್ಕೆ ಏನಕ್ಕೋ ಹೋಗಿದ್ದೀವಿ. ಆ ಟೈಮಲ್ಲಿ ಏನಾಯಿತು, ಕಾಲ್ ಮಾಡಿದರು ಅವರು. ಕಾಲ್ ನಾನು ಫೋನ್ ಯಾವಾಗಲೂ ಸೈಲೆಂಟಲ್ಲಿ ಇರ್ತಾಯಿತ್ತು, ನಾನು ನೋಡ್ಕೊಂಡಿಲ್ಲ. ಅದಾದಮೇಲೆ ಏನಾಯಿತು, ಮತ್ತೆ ರಿಟರ್ನ್ ಹೋಯ್ತು. ಅದು ಮತ್ತೆ ರಿಟರ್ನ್ ಹೋದರೆ ಮತ್ತೆ ಶಿಪ್ಪಿಂಗ್ ಚಾರ್ಜ್ ನಾನೇ ಪೇ ಮಾಡಬೇಕು. ಸೊ ಫಸ್ಟ್ ಟೈಮ್ ಹೋಗಿದ್ದು, ಮತ್ತೆ ರಿಟರ್ನ್ ಬಂದಿದ್ದು, ಮತ್ತೆ ಹೋಗಿದ್ದು, ಇಷ್ಟು ಶಿಪ್ಪಿಂಗ್ ಚಾರ್ಜು. ಮತ್ತು ಇನ್ನೊಂದು ಸಲ ರಿಟರ್ನ್ ನನಗೆ ಬಂತು. ಅದು 4 ಟೈಮ್ಸ್ ಶಿಪ್ಪಿಂಗ್ ಚಾರ್ಜು ನಾನು ಎಕ್ಸ್ಟ್ರಾ ಪೇ ಮಾಡಿದ್ದೀನಿ. ಇಷ್ಟು 550 ಸಮಥಿಂಗ್ ಏನೋ ನಾನು ಶಿಪ್ಪಿಂಗ್ ಚಾರ್ಜ್ನ ಮೀಶೋದಲ್ಲಿ ಅವತ್ತು ಪೇ ಮಾಡಿದ್ದು. ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ಕರೆಕ್ಟು ಪ್ರೈಸ್ನ ಆ್ಯಡ್ ಮಾಡಿ. ನಾನು ಮಾಡ್ಕೊಂಡಿರೋಂಥ ಮಿಸ್ಟೇಕ್ ನೀವು ಯಾರೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹುಷಾರಾಗಿ ಶಿಪ್ಪಿಂಗ್ ಚಾರ್ಜ್ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಬ್ಲೌಸ್ ಸ್ಟಿಚ್ಚಿಂಗು ಪದೇ ಪದೇ ಹೇಳ್ತಾ ಇದ್ದೀನಿ, ಬ್ಲೌಸ್ ಫ್ಯಾಬ್ರಿಕ್ಕು, ಹ್ಯಾಂಡ್ ಸ್ಟಿಚ್ಚಿಂಗು ಆ್ಯಂಡ್ ನಿಮ್ಮದು ಶಿಪ್ಪಿಂಗ್ ಚಾರ್ಜಸ್ಸು ಎಲ್ಲ ಏನಿರುತ್ತೆ ನೋಡಿಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ನೀವು ಅಮೌಂಟ್ ಹಾಕಿರಿ, ಪರವಾಗಿಲ್ಲ. ಕಸ್ಟಮರ್ಗೆ ಇಷ್ಟ ಆದರೆ ತೊಗೊಳ್ಲಿಲ್ಲ ಅಂದರೆ ಪರವಾಗಿಲ್ಲ, ಏನು ಆಗಲ್ಲ. ಅದು ಬಿಟ್ಟು ಬೇರೆ ಏನಾದರೂ ಮಾಡ್ಕೊಳ್ಳಿ ನೀವು. ಅದು ಬಿಟ್ಬಿಟ್ಟು ಸುಮ್ಮನೆ ಈ ಮೀಶೋದವ್ರಿಗೆ ಶಿಪ್ಪಿಂಗ್ ಚಾರ್ಜ್ ಎಲ್ಲನೂ ಎಕ್ಸ್ಟ್ರಾ ಪೇ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ನಾನು ಹೇಳೋದು. ಮತ್ತು ಇನ್ನೊಂದು ಏನು ಡೌಟ್ ಕೇಳಿದ್ದೀರಾ, ಪ್ರೈಸ್. ಅದೇ ಹೇಳಿದ್ನಲ್ವ, ಪ್ರೈಸ್ ಎಲ್ಲ ನಿಮಗೆ ಎಷ್ಟು ನಿಮ್ಮ ಒಂದು ಏನೆಲ್ಲ ಖರ್ಚಾಗಿದೆ ಎಲ್ಲ ನೋಡಿಕೊಂಡು ನೀವು ಪ್ರೈಸ್ನ ಫಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ಇನ್ನೊಬ್ಬರು ಸಿಂಧು ಗೌಡ ಅನ್ನೋರು, ಸೊ ಇವ್ರು ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ DM ಮಾಡಿದರು. ಅಲ್ಲಿ ಒಂದು ಸ್ವಲ್ಪ ಡೌಟ್ಸ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ಮ್ಯಾಮ್, ನಮ್ಮದು ಆಲ್ರೆಡಿ 7 ಡೇಸ್ ಆಗಿದೆ, ಯಾಕೆ ಯಾವಾಗ ಆಗುತ್ತೆ? ಇದು ನನಗೆ ಸ್ವಲ್ಪ ಅರ್ಥ ಆಗಿಲ್ಲ. ಸೊ ನನ್ನ ಪ್ರಕಾರ ಕ್ಯಾಟಲಾಗ್ ಅಪ್ಲೋಡ್ ಮಾಡಿ 7 ಡೇಸ್ ಆಗಿದೆ, ಆದರೂ ಕಸ್ಟಮರ್ಸ್ ಸೊ ಆರ್ಡರ್ಸ್ ಬರ್ತಾ ಇಲ್ಲ ಅಂತ ಇರಬೇಕು ಅನಿಸುತ್ತೆ. ಆರ್ಡರ್ಸ್ ಬರೋವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು. ನನಗೇನೋ ಅಪ್ಲೋಡ್ ಮಾಡಿ ಇದೊಂದು 2 ಡೇಸ್ಗೆಲ್ಲ ಆರ್ಡ್ರ್ ಬಂದುಬಿಡ್ತು. ಕೆಲವೊಬ್ರಿಗೆ ಲೇಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ. ಆ್ಯಂಡ್ ಮೀಶೋದಲ್ಲಿ ನೀವು ಅಷ್ಟೇ ತುಂಬ ಹುಷಾರಾಗಿ ಸೇಲ್ ಮಾಡೋದನ್ನ ನೋಡ್ಕೊಳ್ಳಿ. ಸುಜಾತ ಫ್ಯಾಷನ್ ಅನ್ನೋರು, ಮ್ಯಾಮ್ ಶಿಪ್ಪಿಂಗ್ ಚಾರ್ಜ್ ತುಂಬ ಹಾಕಿದ್ದಾರೆ, ನನಗೆ ಏನು ಮಾಡೋದು? ಅದೇ ಹೇಳ್ದೆ ಅಲ್ವಾ, ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ನಮ್ಮ ಪ್ರಾಡಕ್ಟ್ ವೆಯ್ಟ್ ಮೇಲೇ ಡಿಪೆಂಡ್ ಆಗಿರುತ್ತೆ. ನೀವು ವೆಯ್ಟ್ ಎಷ್ಟು ಹಾಕ್ತೀರಾ ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಸ್ವಲ್ಪ ವೆಯ್ಟ್ ಎಷ್ಟಿದೆ ನೋಡಿಕೊಂಡು ಕರೆಕ್ಟ್ ವೆಯ್ಟ್ನ ಮೆನ್ಷನ್ ಮಾಡಿ. ಸುಮ್ಮನೆ ಏನೋ ಒಂದು ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಜಾಸ್ತಿ ವೆಯ್ಟ್ ಹಾಕೋಕೆ ಹೋದ್ರಿಂದ ಶಿಪ್ಪಿಂಗ್ ಚಾರ್ಜಸ್ ಕೂಡ ತುಂಬ ಜಾಸ್ತಿನೇ ಇರುತ್ತೆ. ಶಿಪ್ಪಿಂಗ್ ಚಾರ್ಜಲ್ಲಿ ನೀವು ತುಂಬಾ ಹುಷಾರಾಗಿರಬೇಕು. ಮೀಶೋ ಕಡೆಯಿಂದ ಕಸ್ಟಮರ್ಗೆ ಶಿಪ್ಪಿಂಗ್ ಚಾರ್ಜ್ ಹಾಕಲ್ಲ ಅವರು, ಮತ್ತು ಶಿಪ್ಪಿಂಗ್ ಚಾರ್ಜ್ ಎಲ್ಲನೂ ಸೆಲ್ಲರ್ಗೆ ಹಾಕೋದು. ನೀವು ಹುಷಾರಾಗಿ ಸೇಲ್ ಮಾಡೋದನ್ನ ಕಲ್ತ್ಕೊಳ್ಳಿ. ಆದಷ್ಟು ಎಲ್ಲರೂ ಅಷ್ಟೇ ಕ್ಯಾಟಲಾಗ್ ಅಪ್ಲೋಡ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಅಪ್ಲೋಡ್ ಮಾಡಿ. ಪ್ರೈಸ್ ಅಷ್ಟೇ, ಮತ್ತು ಪ್ರಾಡಕ್ಟ್ ವೆಯ್ಟ್ ಎಲ್ಲನೂ ತುಂಬ ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಿ. ಯಾಕಂದರೆ ಶಿಪ್ಪಿಂಗ್ ಚಾರ್ಜಸ್ಸು ನೀವು ಎಷ್ಟು ವೆಯ್ಟ್ ಅಪ್ಲೋಡ್ ಮಾಡ್ತೀರೋ ಶಿಪ್ಪಿಂಗ್ ಚಾರ್ಜಸ್ಸು ಕೂಡ ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಸೊ ಮತ್ತು ಕ್ವಾಂಟಿಟಿ ಎಲ್ಲನೂ ನಿಮ್ಮ ಹತ್ರ ಸ್ಟಾಕ್ ಇದ್ದರೆ ಮಾತ್ರ ಕ್ವಾಂಟಿಟಿ ಅಪ್ಲೋಡ್ ಮಾಡಿ, ಇಲ್ಲ ಅಂದರೆ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಅರ್ಜೆಂಟಾಗಿ ನೀವು ಅದನ್ನ ರೆಡಿ ಮಾಡೋಕ್ಕೂ ಆಗಲ್ಲ. ಸೊ ಇನ್ನೂ ಯಾರಾದರೂ ಯಾವ ಥರ ಮೀಶೋದಲ್ಲಿ ಸೇಲ್ ಮಾಡೋದು ಅನ್ನೋದೇನಾದರೂ ಡೌಟ್ ಇದ್ದರೆ, ಮತ್ತು ಮೀಶೋ ಸೆಲ್ಲರ್ ಅಕೌಂಟು ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋ ಡೌಟ್ ಯಾರಿಗಾದ್ರೂ ಇತ್ತು ಅಂದರೆ ದಯವಿಟ್ಟು ನನಗೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ನ ಮಾಡಿ. ಮತ್ತು ಮೀಶೋದಲ್ಲಿ ಏನೇ ಡೌಟ್ಸ್ ಇದ್ರೂ ಅಷ್ಟೇ ನನಗೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ನ ಮಾಡಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಏನು ಮಾಡೋದು, ಮದುವೆ ಆದಮೇಲೆ ಒಂದು ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಇನ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಸೋಂಬೇರಿ ಅಂದರೆ ಏನು ಮಾಡೋದು, ಇಲ್ಲಿ ಸ್ವಲ್ಪ ನಂಗೆ ಅಡ್ಜಸ್ಟ್ ಆಗಬೇಕು ಅಲ್ವಾ. ವಿಡಿಯೋ ಮಾಡೋಕ್ಕೆ ನನಗೆ ಇವಾಗ ಜಾಗ ಹುಡ್ಕೋದೇ ಸರಿ ಹೋಗಿದೆ. ಸೊ ಇಲ್ಲಿ ನಾನಿವಾಗ ಈ ಗೋಡೆ ಹತ್ರ ನಿಂತ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಆಗಿದ್ರೆ ನಾನು ಆರಾಮಾಗಿ ಕೂತ್ಕೊಂಡು ವಿಡಿಯೋ ಮಾಡ್ಬೋದಾಗಿತ್ತು. ಸೊ ಇಲ್ಲಿ ವಿಡಿಯೋ ಮಾಡೋಕ್ಕೆ ಒಂದು ಜಾಗ, ಇಷ್ಟೊತ್ತು ಒಂದು ½ ಅನ್ ಅವರಿಂದ ಜಾಗನೇ ಹುಡುಕಿ ವಿಡಿಯೋನ ಮಾಡ್ತಾಯಿದ್ದೀನಿ. ಆಚೆ ಚೆನ್ನಾಗೇ ಇದೆ, ಸ್ಪೇಸ್ ಎಲ್ಲ ಇದೆ. ಆದರೆ ಏನು ಮಾಡೋದು, ಆಚೆ ಹೋಗೋಣ ಅಂದರೆ ಕೋತಿಗಳು ಆಚೆ ನಮ್ಮ ಕಡೆ ಎಲ್ಲ ಕೋತಿಗಳು ಸಿಕ್ಕಾಪಟ್ಟೆ ಕೋತಿಗಳು ಗೈಸ್. ಏನು ಮಾಡೋಣ, ಅದಕ್ಕೆ ನಂಗೆ ಸ್ವಲ್ಪ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ನಿಂತ್ಕೊಂಡು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ನನ್ನ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಆದಷ್ಟು ಬೇಗ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ, ಮೀಶೋದಲ್ಲಿ ಈಗ ಹೊಸದಾಗಿ ಮೀಶೋ ಕ್ರಿಯೇಟರ್ ಆ್ಯಪ್ ಅಂತ ಬಿಟ್ಟಿದ್ದಾರೆ. ಆ್ಯಪ್ ಅಲ್ಲ, ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ನೀವೇನೇ ಪ್ರಾಡಕ್ಟ್ಸ್ ತೊಗೊಂಡ್ರೂ
ಅದನ್ನ ರೀಲ್ಸಲ್ಲೋ ಅಥವಾ ಇನ್ಸ್ಟಾದಲ್ಲೋ ಅಪ್ಲೋಡ್ ಮಾಡಿ ನೀವು ಮನಿನ ಅರ್ನ್ ಮಾಡ್ಬೋದು. ಯಾವ ಥರ ಏನು ಅನ್ನೋದು ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಕಂಪ್ಲೀಟ್ ಡೀಟೇಲ್ಸ್ನ ಆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಆಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ನ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪ್ರಿಯಾ ವಂಡರ್ಸ್. ಥ್ಯಾಂಕ್ ಯು.